ಇವತ್ತು ಹೊಸದಾಗೆ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ. ಎಸ್ ಟ್ಯಾಕ್ಸ್ ಅಂತ. ಆ ಎಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತಕ್ಕಂಥದ್ರ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು. ಗುತ್ತಿಗೆ ತಗೊಳ್ಳೋದ ಗುತ್ತಿಗೆದಾರನಿಗೆ ಟ್ಯಾಕ್ಸು, ಅಧಿಕಾರಿಗಳು ವರ್ಗಾವಣೆಗೆ ಟ್ಯಾಕ್ಸು, ವಸತಿ ಪಡೆದುಕೊಳ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವ್ರಿಗೆ ವಸತಿ ಕೊಡ್ತಕ್ಕಂಥದ್ದಿರಲಿ, ಬೇರೆ ಶಾಸಕರಿಗೆ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನ ಅವರು ತಗೊಳಕ್ ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಲಿ. ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ, ಅವನು ಮತ್ತೆ ದುಡ್ಡು ಕೊಡಬೇಕು, ಅವನು ಮತ್ತೆ ಲಂಚ ಕೊಡಬೇಕು. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ. ಇಲ್ಲಪ್ಪ ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು, ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು, ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದ್ದನ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಅಣ್ಣ, ಇವತ್ತು ನಾನು ಶಾಸಕ ಸ್ಥಾನಕ್ಕೆ ನಿಲ್ತಕ್ಕಂಥದ್ದು, ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ನಾನು ಯಾಕೆ ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೇನೆ 58 ದಿನಗಳ ಕಾಲ ನಿರಂತರವಾಗಿ ಅಂದರೆ ಈ ಪಕ್ಷ ಉಳಿಸ್ಬೇಕಾಗಿದೆ. ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ಅಪೇಕ್ಷೆ ಇಲ್ದಿರಾ, ನಿರೀಕ್ಷೆಗಳಿಲ್ದಿರಾ ಇವತ್ತು ಕಟ್ಟಿದ್ದಾರೆ ಪಕ್ಷವನ್ನು. ಹಾಗಾಗಿ ಅವರಿಗೋಸ್ಕರ ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆಯನ್ನು ಮಾಡ್ತಾ ಇದ್ದೇನೆ. ಆಷಾಢ ತಿಂಗಳು, ಆಷಾಢ ಕಳೀತಾ ಇದ್ದಂಗೆ ಡೈರಿ ಚುನಾವಣೆ ಬಂತು. ಹಾಗಾಗಿ ಸ್ವಲ್ಪ ತಡ ಆಯಿತು. ಡೈರಿ ಚುನಾವಣೆ ಯಾವ್ಯಾವ ರೀತಿ ನಡೀತು ನೀವು ನೋಡಿದ್ದೀರಿ. ತುಂಬ ಜನ ಬಹುತೇಕರಲ್ಲಿ ಪಕ್ಷದ ಒಂದು ಕಚೇರಿ ಆಗಬೇಕು, ಪಕ್ಷದ ಕಚೇರಿಯಾಗಿ ನಮ್ಮ ಕಷ್ಟವನ್ನು ಯಾರು ಕೇಳ್ತಕ್ಕಂಥದ್ದು, ಅದನ್ನು ಕುಮಾರಣ್ಣ ಅವ್ರಿಗೆ, ನಿಖಿಲ್ ಅವ್ರ ಗಮನಕ್ಕೆ ತಗೊಂಡು ಬರ್ತಕ್ಕಂಥವ್ರು ಯಾರನ್ನಾರು ನೀವು ಕೂರಿಸ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಈಗಾಗಲೇ ಆಫೀಸ್ ಕೆಲಸ ನಡೀತಾ ಇತ್ತು, ಅದು ಮುಕ್ತಾಯ ಆಗದೆ ಚನ್ನಪಟ್ಟಣ ನಗರ ಪ್ರದೇಶದಲ್ಲೇ ಜೈಮುತ್ತೂರವರೇ ನೋಡಿದ್ದಾರೆ, ಆಫೀಸ್ನ ಎಲ್ಲ ಮುಖಂಡರುಗಳು ನೋಡಿದ್ದಾರೆ. ಈಗಾಗಲೇ ಒಬ್ರು KAS ಆಫೀಸರು ಕೂಡ ರಿಟೈರ್ಡ್ ಆಗಿರ್ತಕ್ಕಂಥ KAS ಆಫೀಸರು ನೇಮಕಾತಿ ಮಾಡಿದ್ದೇವೆ. ನಿಮ್ಮ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಚುನಾವಣೆಯಲ್ಲಿ ಸೋತ್ ಮಾತ್ರಕ್ಕೆ ಯಾವುದೋ ಒಂದು ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ದಂಗೆ ನಾವು ಹೋಗಿ ಮನೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು, ಜನಗಳ ಮೇಲೆ ದೂಷಣೆ ಮಾಡ್ತಕ್ಕಂಥ ಆ ಸಣ್ಣ ಮನಸ್ಥಿತಿ ನಮಗಿಲ್ಲಣ್ಣ. ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಮ್ಮನ್ನು ಬೆಳೆಸಿದ್ದೀರಿ, ಹರಿಸಿದ್ದೀರಿ. ಈಗಿಂದ ಅಲ್ಲ, ಕಳೆದ 30 ವರ್ಷದಿಂದ ನಿರಂತರವಾಗಿ ರಾಮನಗರದಲ್ಲೂ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನೀವು 2 ಬಾರಿ ಮಾಡಿದ್ದೀರಿ. ಕನಕಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 83,000 ಮತಗಳು ಕ್ರೋಢೀಕರಿಸಿವೆ ಅಂತಕ್ಕಂಥದ್ದಾದಾಗ ಇವೆಲ್ಲವನ್ನ ನೋಡಿದಾಗ ಜಿಲ್ಲೆಯ ಜನತೆ ನಮ್ಮ ಮೇಲೆ ಎಷ್ಟರ ಮಟ್ಟಕ್ಕೆ ವಿಶ್ವಾಸ ಇಟ್ಟಿದ್ದೀರಿ ಅಂತಕ್ಕಂಥದ್ದನ್ನ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವಣ್ಣ.